ಹಾಯ್ ನಮಸ್ಕಾರ ಎಲ್ರಿಗೂ ಸೋನು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಕಾಳು ಉಪಯೋಗಿಸಿ ಆರೋಗ್ಯಕರವಾದ ಒಂದು ಪೌಡ್ರ್ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮಾಡೋ ರೆಸಿಪಿ ನಿಮಗೆ ಎಲ್ಲ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಲೈಕ್ ಮತ್ತು ಶೇರ್ ಕಮೆಂಟ್ಸ್ ಮಾಡಿ ನೋಡಿ. ಇವಾಗ ನಾನು ಮಾಡೋದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ನಾನು ಮೆಂತ್ಯ ಕಾಳಿಂದ ಇವರು ಏನು ಮಾಡ್ತಾಯಿದ್ದಾರೆ ಅನ್ಕೊತಾ ಇದ್ದೀರಾ, ಮೆಂತ್ಯ ಕಾಳಿಂದ ತುಂಬಾ ಉಪಯೋಗ ಇದೆ. ನಮಗೆ ಮಾತ್ರ ಇದು ಗೊತ್ತಿರಲ್ಲ. ಒಂದು ಏನಂದರೆ ನಿಮಗೆ ಒಂದು ಟಿಪ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ನೆನೆ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡಿ ನೀವು ಹೇರ್ಗೆ ಅಪ್ಲೈ ಮಾಡ್ತಾ ಬಂದರೆ ಹೇರ್ ತುಂಬಾ ಗ್ರೋತ್ ಆಗಿರುತ್ತೆ. ಆಮೇಲೆ ಅದು ಕೂಡ ತುಂಬಾ ಆರೋಗ್ಯಕರವಾಗಿರುತ್ತೆ ಹೇರ್ ಕೂಡ. ಆಮೇಲೆ ಇವಾಗ ಶುಗರ್ ಇರೋರಿಗೆ ಇದನ್ನು ಮತ್ತೆ ಕರಿಬೇವಿನ ಸೊಪ್ಪನ್ನ ಎರಡೂ ಮಿಕ್ಸ್ ಮಾಡಿಬಿಟ್ಟು ನಾನು ಮಾಡೋದು ತೋರಿಸ್ತೀನಿ. ಇವಾಗ ಇದನ್ನು ಮಾಡಿ ನೀವು ಪೌಡ್ರ್ ಡೈಲಿ ಅವರಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡ್ತಾ ಬಂದರೆ ಶುಗರ್ ನಾರ್ಮಲಲ್ಲಿ ಬರುತ್ತೆ. ಆಮೇಲೆ ಟ್ಯಾಬ್ಲೆಟ್ ಕೂಡ ಅದನ್ನು ನೀವು ಕಂಟಿನ್ಯೂಲ್ಲೇ ಇರಬೇಕು, ಶುಗರ್ ಟ್ಯಾಬ್ಲೆಟ್ ಕೂಡ. ಆಮೇಲೆ ಇದು ಮೆಂತ್ಯ ಕಾಳು ಏನಪ್ಪ ಅಂತ ಹೇಳಿದ್ರೆ ನಮಗೆ ನಾರ್ಮಲ್ ಇದ್ದವ್ರಿಗೂ ತುಂಬಾ ಹೆಲ್ಪ್ಫುಲ್ ಇದೆ. ಇದು ಏನಂದರೆ ಇದು ನೆನೆ ಹಾಕ್ಬಿಟ್ಟು ನಾವು ಇವಾಗ ಈ ತೊಗರಿ ಬೇಳೆ ಸ್ವಲ್ಪ ಇದನ್ನು ಸ್ವಲ್ಪ ನೆನೆ ಹಾಕ್ಬಿಟ್ಟು ಪಲ್ಯ ಮಾಡಿ ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಪೌಡ್ರ್ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಆಗಬೇಕು. ಇದು ಮಾತ್ರ ನೀವು ಟ್ರೈ ಮಾಡಿ ನೋಡಿ, ಇದು ತುಂಬಾ ನಿಮಗೆ ಒಂದು ರಿಸಲ್ಟ್ ಕೊಡುತ್ತೆ. ಮೆಂತ್ಯ ಕಾಳು ಮಾತ್ರ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ತೊಗೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕೋಬೋದು. ನಾನು ಇಲ್ಲಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ. ನೋಡಿ, ಇವಾಗ ಮೆಂತ್ಯ ಕಾಳನ್ನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ತಾನೇ ಇದು ಸ್ವಲ್ಪ ಮಿಕ್ಸಿಲಿ ಚೆನ್ನಾಗಿ ಬರೋದು ಅನ್ನೋಗೋಸ್ಕರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಶುಗರ್ ಇರೋರು ಆಮೇಲೆ ಇದು ಹಾಗಲಕಾಯಿ ಬರುತ್ತಲ್ಲ ಅದನ್ನು ಕೂಡ ಪಲ್ಯ ಮಾಡಿಕೊಂಡು ಡೈಲಿ ಇಲ್ಲ ವೀಕ್ಲಿ 2 ಟೈಮ್ಸ್ ತಿಂದರೂ ಕೂಡ ಅದು ಶುಗರ್ ನಾರ್ಮಲಲ್ಲಿ ಬರುತ್ತೆ. ನೋಡಿ, ಇದು ರೆಡ್ ಕಲರ್ ಬರೋವರೆಗೂ ಸ್ವಲ್ಪ ಅಂದರೆ ಬ್ರೌನಿಷ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಯಾವಾಗಲೂ ನಮಗೆ ಇದು ಏನು ವಿಷ ಇರೋ ಪದಾರ್ಥ ತಿನ್ನಬೇಕು ಅಂದರೆ ಯಾರಿಗಾದ್ರೂ ಕಷ್ಟನೇ. ಆದರೆ ಇದು ಯಾವಾಗಲೂ ಔಷಧಿ ವಿಷಾನೇ ಇರುತ್ತೆ ತಾನೇ. ಅದಕ್ಕೆ ನಾವು ಈ ಥರ ಸ್ವಲ್ಪ ಅವಾಗವಾಗ ಮಾಡ್ತಾ ಬಂದರೆ ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಶುಗರ್ ಇರೋರಿಗೆ ಅದಾಯಿತು. ನಾರ್ಮಲಾಗಿ ಇರೋರು ಕೂಡ ಇದನ್ನು ತಿನ್ನೋದ್ರಿಂದ ಶುಗರ್ ಬರೋ ಚಾನ್ಸಸ್ ಕಡಿಮೆ ಆಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇಷ್ಟ ಆದರೆ ಇದು ಸಾಕು. ನಾನು ಅದೇ ಬೌಲಲ್ಲಿ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದಕ್ಕೇನೆ ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ನಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಸ್ವಲ್ಪ ಕ್ರಿಸ್ಪಿ ಥರ ಆಗಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಅದು ಆರಕ್ಕೆ ಬಿಟ್ಟರೆ ಅದೇ ಅಲ್ಲೇ ಕ್ರಿಸ್ಪಿ ಆಗಿಬಿಡುತ್ತೆ. ಮೆಂತ್ಯ ಕಾಳು ಮತ್ತು ಕರಿಬೇವಿನ ಸೊಪ್ಪು ಎರಡು ಅದು ಸ್ವಲ್ಪ ಬಿಸಿ ಆರಬೇಕು. ಎರಡು ಒಂದೇ ಪ್ರಮಾಣದಲ್ಲೇ ತೊಗೊಂಡ್ಬಿಟ್ಟು ಮಾಡ್ಕೊಳ್ಳಿ. ಇದು ಒಂದು ಬೌಲು, ಅದೊಂದು ಬೌಲು. ಹಾಗಿದ್ರೆ ಬನ್ನಿ ಇದು ಆರಕ್ಕೆ ಬಿಟ್ಬಿಡೋಣ ಒಂದು 10 ನಿಮಿಷ. ಬನ್ನಿ, ಇವಾಗ ಇದು ಆರಿದೆ, ಮೆಂತ್ಯ ಕಾಳು ಆರಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಆಮೇಲೆ ಕರಿಬೇವು ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ. ಈ ಥರ ಆಗಬೇಕದು. ಆವಾಗ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಬೇಕು. ನೋಡಿ, ಈ ಥರ. ಬನ್ನಿ ಇದನ್ನು ಒಂದು ಬೌಲಲ್ಲಿ ತಗೊಳ್ಳೋಣ. ನೋಡಿ, ಆರೋಗ್ಯಕರವಾದ ಮೆಂತ್ಯ ಪೌಡರ್ ರೆಡಿ ಇದೆ. ನಾನು ಮಾಡಿರೋ ಮೆಂತ್ಯ ಪೌಡರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.